ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಮತಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ಹೌದು ವೀಕ್ಷಕರೇ, ರಬಕವಿ ಬನಹಟ್ಟಿ ನಗರಸಭೆ ವ್ಯಾಪ್ತಿಯ ವಾರ್ಡ್ ನಂಬರ್ 3ರ ಲಕ್ಷ್ಮೀನಗರದ ಸಾರ್ವಜನಿಕ ರುದ್ರಭೂಮಿ ಮೂಲಭೂತ ಸೌಕರ್ಯಗಳ ಕೊರತೆಯಿಂದ ಅಭಿವೃದ್ಧಿ ಕಾಣದೆ ನಿರ್ಲಕ್ಷ್ಯಕ್ಕೆ ಒಳಗಾಗಿರುವುದು ಸ್ಥಳೀಯ ನಿವಾಸಿಗಳ ಆಕ್ರೋಶಕ್ಕೆ ಕಾರಣವಾಗಿದೆ. ಕಳೆದ ಹಲವು ವರ್ಷಗಳಿಂದ ಈ ಭಾಗದ ಜನರು ನಗರಸಭೆಗೆ ಮನವಿ ಸಲ್ಲಿಸುತ್ತಿದ್ದರೂ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ದೊರಕಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಲಕ್ಷ್ಮೀಗುಡಿ ಸಮೀಪ ಇರುವ ಈ ಸಾರ್ವಜನಿಕ ರುದ್ರಭೂಮಿಯನ್ನು ಸ್ಥಳೀಯ ರುದ್ರಭೂಮಿ ಅಭಿವೃದ್ಧಿ ಸಂಘದ ವತಿಯಿಂದ ನಿರ್ಮಿಸಲಾಗಿತ್ತು. ಆದರೆ ನಿರ್ಮಾಣವಾದ ನಂತರ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸುವಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ವಿಫಲರಾಗಿದ್ದಾರೆ ಎಂದು ನಿವಾಸಿಗಳು ದೂರಿದ್ದಾರೆ. ಪರಿಣಾಮವಾಗಿ ಅಂತ್ಯ ಸಂಸ್ಕಾರದಂತಹ ಸೂಕ್ಷ್ಮ ಸಂದರ್ಭಗಳಲ್ಲಿಯೂ ಜನರು ಸಾಕಷ್ಟು ತೊಂದರೆ ಅನುಭವಿಸುವಂತಾಗಿದೆ. ಸ್ಥಳಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಕಂಡುಬಂದಂತೆ ರುದ್ರಭೂಮಿಗೆ ಸಮರ್ಪಕವಾದ ಕಾಂಪೌಂಡ್ ಗೋಡೆ ಇಲ್ಲದಿರುವುದರಿಂದ ಜಾಗದ ಭದ್ರತೆ ಪ್ರಶ್ನಾರ್ಹವಾಗಿದೆ. ಶವ ಸಂಸ್ಕಾರಕ್ಕೆ ಆಗಮಿಸುವ ಸಾರ್ವಜನಿಕರು ಮಳೆ ಹಾಗೂ ಬಿಸಿಲಿನಿಂದ ರಕ್ಷಿಸಿಕೊಳ್ಳಲು ಯಾವುದೇ ಶೆಡ್ ಅಥವಾ ವಿಶ್ರಾಂತಿ ಕೊಠಡಿಯ ವ್ಯವಸ್ಥೆಯೂ ಇಲ್ಲ. ಇದಲ್ಲದೆ ಕುಡಿಯುವ ನೀರಿನ ಸೌಲಭ್ಯವೂ ಸಮರ್ಪಕವಾಗಿ ಲಭ್ಯವಿಲ್ಲ. ಇಲ್ಲಿ ಬೋರ್ವೆಲ್ ಕೊರೆಸಲಾಗಿದ್ದರೂ ಅದನ್ನು ಕಾರ್ಯಾರಂಭಗೊಳಿಸಲು ಅಗತ್ಯ ಕ್ರಮಗಳನ್ನು ಕೈಗೊಂಡಿಲ್ಲ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಚಿತಗಳನ್ನು ವ್ಯವಸ್ಥಿತವಾಗಿ ಇಡಲು ಸೂಕ್ತ ವೇದಿಕೆ ಇಲ್ಲದಿರುವುದು ಮತ್ತೊಂದು ಪ್ರಮುಖ ಸಮಸ್ಯೆಯಾಗಿದೆ. ರಾತ್ರಿ ವೇಳೆಯಲ್ಲಿ ಬೆಳಕಿನ ವ್ಯವಸ್ಥೆ ಇಲ್ಲದ ಕಾರಣ ಸಾರ್ವಜನಿಕರು ಇನ್ನಷ್ಟು ಸಂಕಷ್ಟ ಎದುರಿಸುತ್ತಿದ್ದಾರೆ. ಸ್ಥಳೀಯ ನಿವಾಸಿ ಮಲ್ಲಪ್ಪ ಕಲ್ಲಪ್ಪ ಜಗದಾಳ್ ಮಾತನಾಡಿ, ನಾವು ಸುಮಾರು 20 ವರ್ಷಗಳಿಂದ ಈ ಭಾಗದಲ್ಲಿ ವಾಸಿಸುತ್ತಿದ್ದೇವೆ. ಅನೇಕ ಬಾರಿ ನಗರಸಭೆಗೆ ಮನವಿ ಸಲ್ಲಿಸಿದ್ದೇವೆ. ಆದರೆ ಅಧಿಕಾರಿಗಳು ಪ್ರತಿ ಬಾರಿ ಭರವಸೆ ನೀಡುವುದನ್ನು ಬಿಟ್ಟರೆ ಯಾವುದೇ ಕೆಲಸ ಮಾಡಿಲ್ಲ. ಒಂದು ಸಿಸಿ ರಸ್ತೆ ನಿರ್ಮಿಸಿರುವುದನ್ನು ಹೊರತುಪಡಿಸಿ ಬೇರೆ ಯಾವುದೇ ಅಭಿವೃದ್ಧಿ ಕಾರ್ಯ ನಡೆದಿಲ್ಲ. ರುದ್ರಭೂಮಿಗೆ ಕಾಂಪೌಂಡ್, ಶೆಡ್, ನೀರು ಹಾಗೂ ಲೈಟ್ ವ್ಯವಸ್ಥೆ ಕಲ್ಪಿಸುವಂತೆ ಹಲವು ಬಾರಿ ಕೇಳಿಕೊಂಡಿದ್ದೇವೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಸ್ಥಳೀಯ ಸಂಘ ಸಂಸ್ಥೆಗಳು ಸಾರ್ವಜನಿಕ ಹಿತದೃಷ್ಟಿಯಿಂದ ಜಾಗವನ್ನು ಗುರುತಿಸಿ ರುದ್ರಭೂಮಿ ನಿರ್ಮಾಣಕ್ಕೆ ಸಹಕಾರ ನೀಡಿದ್ದರೂ ನಂತರದ ಅಭಿವೃದ್ಧಿ ಕಾರ್ಯಗಳು ಮಾತ್ರ ಸಂಪೂರ್ಣವಾಗಿ ಸ್ಥಗಿತಗೊಂಡಿವೆ ಎಂಬ ಆರೋಪ ಕೇಳಿಬರುತ್ತಿದೆ. ಅಂತಿಮ ಯಾತ್ರೆಗೆ ಬರುವ ಜನರು ಕನಿಷ್ಠ ಸೌಲಭ್ಯಗಳಿಲ್ಲದೆ ಪರದಾಡುತ್ತಿರುವುದು ಸಾರ್ವಜನಿಕರ ಬೇಸರಕ್ಕೆ ಕಾರಣವಾಗಿದೆ. ಇನ್ನಾದರೂ ನಗರಸಭೆಯ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ವಾರ್ಡ್ ನಂಬರ್ 3ರ ಲಕ್ಷ್ಮೀನಗರದ ಈ ಸಾರ್ವಜನಿಕ ರುದ್ರಭೂಮಿಗೆ ಅಗತ್ಯವಾದ ಕಾಂಪೌಂಡ್ ಗೋಡೆ, ಶೆಡ್, ಕಾರ್ಯನಿರ್ವಹಿಸುವ ಬೋರ್ವೆಲ್ ಹಾಗೂ ವಿದ್ಯುತ್ ದೀಪಗಳ ವ್ಯವಸ್ಥೆಯನ್ನು ಕಲ್ಪಿಸುತ್ತಾರೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇದು ಸಮತಾ ಪಬ್ಲಿಕ್ ನ್ಯೂಸ್ ವಿಶೇಷ ವರದಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಈಗ ರಾತ್ರಿ ಯಾವ ತಿಳ್ಕೊಂಡ್ರೆ ನಾವು ನಗರಸಭೆಯಿಂದ ಬಂದು ತಂದು ಇಡ್ತೀವಿ ಜನಗಳು. ಈಗ ರಾತ್ರಿ ಯಾವ ತಿಳ್ಕೊಂಡ್ರೆ ನಾವು ನಗರಸಭೆಯಿಂದ ಬಂದು ತಂದು ಇಡ್ತೀವಿ ಜನಗಳು. ಈಗ ರಾತ್ರಿ ಯಾವ ತಿಳ್ಕೊಂಡ್ರೆ ನಾವು ನಗರಸಭೆಯಿಂದ ಬಂದು ತಂದು ಇಡ್ತೀವಿ ಜನಗಳು. ಈಗ ರಾತ್ರಿ ಯಾವ ತಿಳ್ಕೊಂಡ್ರೆ ನಾವು ನಗರಸಭೆಯಿಂದ ಬಂದು ತಂದು ಇಡ್ತೀವಿ ಜನಗಳು. ಹೋಗಾಕ ದೂರ ಆಗೈತಿ. ಇಲ್ಲಿಂದ 3 ಕಿಲೋಮೀಟರ್ ಆಗೈತಿ ನಮಗ. ಇಲ್ಲಿ ಮಗ್ಗದಾಗ ಸ್ಮಶಾನ ಅಂತೇಳಿ ಆಲ್ರೆಡಿ ಎಲ್ಲಾರು ಸಾರ್ವಜನಿಕರ ಫಿಕ್ಸ್ ಮಾಡ್ಯಾರ. ಇದಕ್ಕೆ ಯಾವುದೂ ಅನುಕೂಲ ಇಲ್ಲ. ಕಂಪೌಂಡ್ 2 ಕಂಪೌಂಡ್ ಆಗ್ಬೇಕು. ಮುಂದೆ ಇಲ್ಲಿ ಸಿಡ್ಬಾಲಿ ಇಡಾಕ ಒಂದು ರೂಮ್ ಆಗ್ಬೇಕು, ಒಂದು ಸಿಡ್ಬಾಲಿಕ್ ಬೇಕು, ಒಂದು ಒತ್ತು ಗಾಡಿ ಬೇಕು, ಮತ್ತೆ ನೀರಿನ ವ್ಯವಸ್ಥೆ ಬೇಕು, ನಡುವ ಒಂದು ಲೈಟ್ ವ್ಯವಸ್ಥೆ ಬೇಕು. ಇದನ್ನೆಲ್ಲ ಜಗ ಶ್ರಮ ಮಾಡಿ ಕೊಡ್ಬೇಕು. ಅರಣ್ಯ ಅಧಿಕಾರಿ ಏನಿಲ್ಲ ಸರ್, ಇಲ್ಲಿ ನಾವು ಆಲ್ರೆಡಿ ತಂದಿದ್ದೀವಿ. ಒಂದ್ 100 ಗಿಡ ತಂದು ಹಚ್ಚಿದೀವಿ. ಹಚ್ಚಿ ಮತ್ತೆ ನೀರಿನ ವ್ಯವಸ್ಥೆ ಇಲ್ಲ, ಅವು ಒಣಗೋದು. ಮತ್ತೆ ಇದು ಬೋರ್ ಹೊಡೆದವ್ರು ಬೋರಿಗೆ ನೀರ್ ಐತಿ, ವ್ಯವಸ್ಥೆ ಇಲ್ಲ. ಅದು ಬಂದ್ ರಿಪೇರಿ ಮಾಡಿ ಅನುಕೂಲ ಮಾಡ್ಬೇಕು ಅಂತ ಯಾರು ಮಾಡ್ಲಿಲ್ಲ. ಈ ಮಣ್ ಕಟ್ ಹೋಗತ್ನಾಗ ಕೈ ತಗೋಕ್ ಅನುಕೂಲ ಇಲ್ಲ. ಮತ್ತೆ ಇದು ಗೇಟ್ ಇಲ್ಲ. ಎಲ್ಲಾರು ಇಲ್ಲಿ ಸಂಡಾಸ್ ಮಾಡೋದು, ಮುಂದ್ ಅಂತ ಹೊಲಸ್ತಾನ ಮಾಡೋದು, ಎಲ್ಲಾರು ಬಂದ್ಸಿದ್ರು. ಇದೇನ್ ಜಾಗ ಸ್ಮಶಾನ ಅನ್ನುವಾಗ ಇಲ್ಲ. ಇದು ಹಿಂದೂ ರುದ್ರಮ್ಮ 3ನೇ ವಾರ್ಡ್. ಅದಕ್ಕೆ ನಮ್ಮಟ್ಟು ಅನುಕೂಲ ಮಾಡಿ ಕೊಡುವಂಗ ವ್ಯವಸ್ಥೆ ಮಾಡ್ಲಿ ಅಂತ ನಾವು ಇದನ್ನೊಂದ ಕೇಳ್ಕೊತೀವಿ. ಎಲ್ಲ ಮುಳಿನ ಕಂಡಿ ಪಂಡಿ ಎಲ್ಲ ಇನ್ನು 2 ಕಂಪೌಂಡ್ ಪ್ರತಿಯೊಬ್ಬರು ಮುನ್ಸಿಪಾಲಿಟಿ ಬರ್ತಾರು, ಬಂದ್ಸಿತ್ರ ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಅಂತ ಹೇಳ್ತಾರು, ಬರ್ಕೋತಾರ ಹೋಗ್ತಾರ. ಅದೇನು ಮಾಡ್ಲಿಕ್ಕೆ ಇಲ್ಲ, ಎಂತೂ ಇಲ್ಲ. ನಾವು ಹೊರಗೆ ಸರ್ ಮುನ್ಸಿಪಾಲಿಟಿ ಲೆಟರ್ ಕೊಟ್ಟಿದ್ವಿ, ಎಲ್ಲ ಮಾಡಿದ್ವಿ, ಇನ್ನೋಡದೊಳಗೂ ಕೊಟ್ಟದು, ಯಾರು ಬಂದ್ ಮಾಡ್ಲಿಕ್ಕೆ ಇರಲ್ಲ. ಅದ್ರ ಕೈ ಮಾಡಿ ತೋರಿಸಿ ಮ್ಯಾಲ. ಯಾಕಂದ್ರೆ ನಾವು ಇದು ಮಾಡ್ಕೊಂಡ್ ನಾವು ಕಲ್ಲಿದ್ದಾಗ ಸ್ವಚ್ಛ ಮಾಡ್ಕೊತಿರ್ತೀವಿ, ಯಾರು ಒಬ್ರು ಇದು ಮಾಡಂಗಿಲ್ಲ. ಅದಕ್ಕೆ ಒಂದ್ ಸ್ವಲ್ಪ ಏನಾರ ಅನುಕೂಲ ಆಗ್ಲತ್ತಿ ಇದನ್ನೊಂದು ಕೇಳ್ಕೊತೀವಿ. ಮ್ಯಾಗಿನ ಸ್ವಲ್ಪ ಸುಡ್ಲಾಕ ಒಂದು ಜಾಗ ಮಾಡ್ಬೇಕು, ನಡು ಒಂದ್ ಇದನ್ನ ಮಹಾದೇವ ಶಿವನ್ ಮೂರ್ತಿ, ಇಲ್ಲಿ ತೆಳಗೆ ಐತಿ, ನಮ್ಗೆ ಹುಗಿಲಾಕ ಒಂದ್ ಜಾಗ ಇದನ್ನ ಸ್ವಲ್ಪ ಅನುಕೂಲ ಮಾಡಿ ಕೊಡ್ಬೇಕು. ಸ್ವಲ್ಪ ಅನುಕೂಲ ಮಾಡಿ. ಆಲ್ರೆಡಿ 1 ಎಕರೆ ಜಾಗ ಐತ್ರಿ, ಇದ್ರಾಗ ಎಲ್ಲಾ ತರ ಆಕೈತಿ ಅಂತೇಳಿ ನಾವ್ ಒಂದ್ ವಿಚಾರಣೆ ಮಾಡಿದ್ವಿ. ಇದನ್ನ
ಕೊಟ್ಟು ಕೊಡೋದು 15-20 ವರ್ಷ ಆಯ್ತು, ಈಗ ಯಾರು ಆದನ ಇಲ್ಲ ಏನೂ ಇಲ್ಲ ಇಲ್ಲಿ. ಅದಕ್ಕೆ ಗುಡ್ ಹುಟ್ಟಿದೆ ಅಂತ ಇದು ಒಂದ್ ಜಾಗ ಅಂತ ಯಾರು ಮಾಡ್ಲಿಕ್ಕೆ ಇಲ್ಲ. ಕೈಲಿಂದ ಪಟ್ಟಿ ಮಾಡಿ ಅವ್ರು ಸ್ವಲ್ಪ ಕಾಂಪೌಂಡ್ ಕಟ್ಕೊಂಡು ನಾವು ಶಿಫ್ಟ್ ಮಾಡಿ ಮತ್ತೆ ಸರ್ ಎಲ್ಲಾರ್ಗು ಅನುಕೂಲ ಮಾಡ್ತಾರೆ, ಇದಕ್ಕೆ ಎಲ್ಲಾ ಬಿಟ್ಟು ಇದಕ್ ಮಾಡಿ ಕೊಡ್ಬೇಕು. ಇದಕ್ಕೆ ಯಾರು ಮಾಡ್ಲಿಕ್ಕೆ ಸ್ಮಶಾನ ಅಂದ್ರೆ ಏನ ಮತ್ತೆ ಅದು ನಮಗ್ ಅನುಕೂಲ ಬೇಕಿಲ್ಲ, ಯಾವ್ದು ಅನುಕೂಲ ಇಲ್ಲ. ಅಲ್ಲಿ ಬಾಡಿಗೆ ತಂದು ಮತ್ ಓದ್ ಕೊಟ್ಟು ಬರ್ಬೇಕ, ನಾವ ತರಬೇಕು, ನಾವು ಓದ್ ಕೊಡ್ಬೇಕು. ಇಲ್ಲ ಅನುಕೂಲ ಮಾಡಿಸಿ ಇದೊಂದು ಇದೇ ಮಾಡ್ಕೊಂಡ್ಬಿಡ್ರಿ ವಿನಂತಿ. ಈ ನಗರಸಭೆಯಲ್ಲಿ ಒಂದು ವಿನಂತಿ, ಇಲ್ಲಿ ಏನಾದರೂ ಯಾರು ಮರಣ ಹೊಂದಿದರೆ ನಾವು ಸೀದಾ ನಗರಸಭೆ ಮುಂದೆ ತಂದು ಇಡಬೇಕಾಗ್ತೈತ್ರಿ. ಅದಕ್ಕಾಗಿ ದಯಮಾಡಿ ಇದೆಲ್ಲ ಕಾಮಗಾರಿಗಳನ್ನು ಮಾಡಿ ಕೊಡ್ಬೇಕಾಗಿ ವಿನಂತಿ. ಏನೇನಾಗ್ಬೇಕ್ರಿ ಈಗ ನಮ್ಗೆ ಲೈಟ್ ಬೇಕ್ರಿ, ನೀರಿನ ವ್ಯವಸ್ಥೆ ಬೇಕ್ರಿ, ಮುಂದೆ ಇಲ್ಲಿ ಗಿಡಗೋದು ಬೇಕ್ರಿ, ಒಂದು ಸಡ್ ಬೇಕು, ಒಂದು ಅದಕ್ಕೆ ಚಿಟಪಾಲಿಕೆ ಬೇಕು. ಇಲ್ಲಿ ತನಕ ಅವ್ರು ಇಲ್ಲಿ ಏನು 20 ವರ್ಷ ನಗರಸಭೆದವರು ಇಲ್ಲಿ ತನಕ ಇಲ್ಲಿ ಏನು ಕಾಮಗಾರಿ ಮಾಡಿಲ್ಲ ಏನು ಮಾಡಿಲ್ರಿ. ಏನು ಒಂದು ಬರ್ತಾರೋ ನೋಡ್ತಾರೋ ಹೋಗ್ತಾರೋ. ಯಾರು ಬಂದಿರ ಸಂಬಂಧಪಟ್ಟ ಅಧಿಕಾರಿಗಳು ಬಂದಿದ್ರು, ಕಮಿಷನರ್ ಬಂದಿದ್ರು, ಇಂಜಿನಿಯರ್ ಶೋಭಾ ಮೇಡಮ್ ಮತ್ತೆ ಇಂಜಿನಿಯರ್ ಅವ್ರು ಬಂದಿದ್ರು, ನೋಡಿ ಹೋದ್ರು, ಮಾಡ್ತೀವಿ ಅಂದ್ರು. ಮತ್ತೆ ಸದಾಶಿವ ಉಂಕಿ ಅವ್ರು ಇದ್ರು, ವರ್ಕ್ ಇನ್ಸ್ಪೆಕ್ಟರ್, ಅವ್ರು ಬಂದು ಎಲ್ಲ ಮೆಜರ್ಮೆಂಟ್ ಮಾಡ್ಕೊಂಡು ಹೋದ್ರು, ಅದನ್ನು ಇನ್ನೂ ಮಾಡಿಲ್ಲ. ಅವ್ರು ರಿಟೈರ್ಡ್ ಆಗಿ ಹೋದ್ರು. ಈಗ ತಿರುಗಿ ಮುಂದೆ ಕಮಿಷನರ್ ಆದ್ರು, ಇಬ್ರು ಅವರು ಚೇಂಜ್ ಆದ್ರು. ಹೇಳಿ 10-15 ವರ್ಷ ಆತ ಇಲ್ಲಿ ತನಕ ಯಾರು ಏನು ಮಾಡಿಲ್ಲ. ಇನ್ನೇನಾದ್ರು ಆದ್ರ ಏನಂತ ಇಲ್ಲಿ ಎಲ್ಲಿ ಹೆಣಗೋ ತಂದು ನಗರಸಭೆ ಮುಂದೆ ಇಟ್ಟು ನಾವು ಧರಣಿ ಮಾಡ್ಬೇಕಾಗ್ತದೆ. ಮಹೇಶ್ ಬಸವರಾಜ್ ಇಲ್ಲಿ ವಾರ್ಡ್ ನಂಬರ್ 3 ಇದ್ದೇವೆ. ಮಾತಾಡಿದ್ರಿ ಮಹಾದೇವ್ ಕಾಡ್ದೇವ್ರು ಮಾತಾಡಿದ್ರಿ. ಇಲ್ಲಿ ಮಶಾನ್ದಾಗ ಏನೂ ವ್ಯವಸ್ಥೆ ಇಲ್ರಿ. ರಾತ್ರಿ ತಿಳ್ಕೊಂಡ್ಕತ್ತಾಗ ಇಲ್ಲಿ ಲೈಟು ಇಲ್ಲ, ಮತ್ತು ಗೇಟು ಇಲ್ಲ. ಯಾರು ಬೇಕಾದ್ರೆ ಏನು ಬೇಕಾದ್ರೆ ಬಂದು ಮಾಡಿ ಹೋಗ್ತಾರೆ. ಅದು ನಾವು ಕೇಳಿದ್ರೆ ನಿಮ್ಮದೇನ ಅಂತ ನಮಗೆ ಕೇಳ್ತಾರೆ. ಆದರೆ ನಗರಸಭೆದವ್ರು ಏನೂ ನಮಗೆ ಅಭಿವೃದ್ಧಿ ಮಾಡಿಕೊಟ್ಟಿಲ್ಲ. ಆದ್ರೆ ಈಗ ರಾತ್ರಿ ಯಾವ ತಿಳ್ಕೊಂಡ್ರೆ ನಾವು ನಗರಸಭೆದ ಮುಂದೆ ತಂದು ಇಡ್ತೀವಿ ರೀ ಜನಗಳು. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಮಲ್ಲಪ್ಪ ಕಲ್ಲಪ್ಪ ಜಗದಾಳ್. ನೀವೆಲ್ಲಿ ವಾರ್ಡ್ ನಂಬರ್ 3 ಇಲ್ಲಿ ವಾರ್ಡ್ ನಂಬರ್ 3. ಏನಾಗೈತ್ರಿ ಇಲ್ಲಿ ಸಮಸ್ಯೆ ರೀ? ಇಲ್ಲಿ ಸಮಸ್ಯೆ ಏನಾಕಂದ್ರಿ, ಇಲ್ಲಿ ಒಂದು ಕಾಂಪೌಂಡ್ ವ್ಯವಸ್ಥೆ ಇಲ್ರಿ. ಇಲ್ಲಿ ಇದನ್ನೆಲ್ಲ ಒಳದ ಕಿಶಿಂದ ಸಮ ಮಾಡಿ ಕಿಶಿಂದ ಮುಂದೆ ಇಲ್ಲಿ ಚಿಟ್ಪಾಲ್ಕಿ ವ್ಯವಸ್ಥೆ ಇಲ್ಲ, ಇಲ್ಲಿ ಒಂದು ರೂಮಿನ ವ್ಯವಸ್ಥೆ ಇಲ್ಲ. ಇಲ್ಲಿ ಬೋರ್ ಬಂದೈತಿ, ಬೋರ್ ಸರಿಯಾಗಿ ಚಾಲು ಮಾಡ್ಕೊಡಂಗಿಲ್ಲ. ಚಿಟ್ಪಾಲ್ಕ್ ಒಂದು ಗೋಲಿ ಆತಂದ್ರ ಮತ್ತೆ ಇಲ್ಲಿ ಸುತ್ತರಿಗೆ ಕಾಂಪೌಂಡ್ ಆತಂದ್ರ ಅನುಕೂಲ ಆಕತ್ರಿ. ಇಲ್ಲಿ 4 ಮಂದಿಗೆ ಸುತ್ತರಿಗೆ ಕಾಂಪೌಂಡ್ ಆಗಿ ಮತ್ತೆ ಇಲ್ಲಿ ಸಾರ್ವಜನಿಕರ ರುದ್ರಭೂಮಿ ಐತಂದ್ರ ವ್ಯವಸ್ಥೆ ಬೇಕ್ರಿ, ವ್ಯವಸ್ಥೆ ಇಲ್ಲ. ಇಲ್ಲಿ ಒಂದು ಲೈಟ್ ಇಲ್ರಿ, ಲೈಟ್ ವ್ಯವಸ್ಥೆ ಆಗ್ಬೇಕು. ಎಷ್ಟು ವರ್ಷದಿಂದ ಇಲ್ಲಿ ನಾವು ಸುಮಾರು 40 ವರ್ಷದಿಂದ ಇಲ್ಲಿ ಎಲ್ಲಾರು ಇದ್ದ ಅಂತವ್ರು. ಅಲ್ಲಿಂದ ಇಲ್ಲಿ ತನಕ ನೀವು ನಗರಸಭೆಗೆ ಸಂಬಂಧಪಟ್ಟಂತೆ ಬಾಳ ಸುಮಾರು ಎಡ್ತಾಕಿದೀವ್ರಿ, ಬಾಳ ಸಲ ಹೇಳಿದ್ವಿ. ಏನ್ ಹೇಳ್ತಾರ್ರಿ ಅವ್ರು ಮಾಡ್ತೀವಿ ಅಂತ ಹೇಳ್ತಾರ್ರಿ. ಹೇಳ್ತಾರೆ, ಬಟ್ ಯಾವ್ದೇ ರೀತಿ ಯಾವ್ದೋ ತರ ಕೆಲ್ಸ ಆಗಿಲ್ರಿ. ಬಾಳ ಗುದ್ದಾಡ್ದಾಗ ಇನ್ನೊಂದಿಟ್ಟು ಸ್ವಲ್ಪ ಶಿಶಿ ರೋಡ್ ಹಾಕಿ ಕೊಟ್ಟಾರ್ರಿ. ಅದ್ರ ಬಿಟ್ಟು ಏನ್ ವ್ಯವಸ್ಥೆ ಆಗಿಲ್ರಿ. ಮತ್ತ ಒಂದ್ ಬೋರ್ ಬಂದ್ ಬಿದ್ರು ಒಂದ್ 10 ಸಲ ಅಡ್ಡಾಡ್ಬೇಕ್ರಿ ಇಲ್ಲಿ. ಅಲ್ರಿ ಈಗ ನೀವು ಲೀಗಲ್ ಆಗಿದಕ್ಕ ನಗರಸಭೆಗೆ ಲೆಟರ್ ಅದು ಕೊಟ್ರೇನ್ರಿ? ಕೊಟ್ಟೈತ್ರಲ್ಲ ಕೊಟ್ರಿ, ಆದ್ರೂ ಯಾವ್ದೇ ರೀತಿ ಯಾವ್ದೇ ರೀತಿ ಸ್ಪಂದನೆ ಇಲ್ರಿ.